ಮೈಸೂರಿನಲ್ಲಿ ಮತ್ತೊಂದು ಡ್ರಗ್ ಜಾಲ ಪತ್ತೆಯಾಗಿದೆ. ಮೈಸೂರಿನಲ್ಲಿ ಬೃಹತ್ ಅಕ್ರಮ ಡ್ರಗ್ ತಯಾರಿಕೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಮೈಸೂರಿನಲ್ಲಿ ಬೃಹತ್ ಅಕ್ರಮ ಡ್ರಗ್ ತಯಾರಿಕೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಮಿಕಲ್ಸ್ ಫ್ಯಾಕ್ಟರಿ ಮೇಲೆ ದೆಹಲಿ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ. ಈ ಹಿಂದೆ ಮಹಾರಾಷ್ಟ್ರ ಪೊಲೀಸರು ದಾಳಿ ನಡೆಸಿದ್ರು. ಇದೀಗ ದೆಹಲಿ ಪೊಲೀಸರು ಸಹಿತ ದಿಢೀರ್ ದಾಳಿ ನಡೆಸಿದ್ದಾರೆ. ಕೆಮಿಕಲ್ಸ್ ಫ್ಯಾಕ್ಟರಿ ಮೇಲೆ ಪೊಲೀಸರು ಮತ್ತು ಎನ್ಸಿಬಿ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ನಡೆದಿದ್ದು ಹೆಬ್ಬಾಳು ಕೈಗಾರಿಕಾ ಒಂದು ಪ್ರದೇಶದ ಕೆಮಿಕಲ್ ಫ್ಯಾಕ್ಟರಿ ಮೇಲೆ ದೆಹಲಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ಮೇಲೆ ಟುಕ್ ಹೌಸ್ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಮೇಲೆ ಈಗ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಫಿನೈಲ್ ಉತ್ಪಾದನೆಗೆ ಬಳಸುವಂಥ ಕಚ್ಚಾ ವಸ್ತುಗಳು ಪತ್ತೆಯಾಗಿರುವಂಥದ್ದು. ಡಿಟರ್ಜೆಂಟ್, ಸೋಡಾ, ಉಪ್ಪು ಸೇರಿ ವಿವಿಧ ರಾಸಾಯನಿಕ ಕಚ್ಚಾ ವಸ್ತುಗಳ ಸಂಗ್ರಹವಾಗಿತ್ತು. ಇದನ್ನು ಈಗ ದಾಳಿ ನಡೆಸಿ ಪತ್ತೆ ಹಚ್ಚಿದ್ದಾರೆ ದೆಹಲಿ ಪೊಲೀಸರು. ಸದ್ಯ ಯಾವುದೇ ನಿಷೇಧಿತ ಮಾದಕ ದ್ರವ್ಯಗಳು ಪತ್ತೆಯಾಗಿಲ್ಲ. ಮೈಸೂರಿನಲ್ಲಿ ಬೃಹತ್ ಅಕ್ರಮ ಡ್ರಗ್ ತಯಾರಿಕೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಈ ಹಿಂದೆ ಕೂಡ ಡ್ರಗ್ ಜಾಲವನ್ನು ಹಿಡಿದು ಮಹಾರಾಷ್ಟ್ರ ಪೊಲೀಸರು ದಾಳಿ ನಡೆಸಿದ್ರು. ಅದಾದ ನಂತರದಲ್ಲಿ ಈಗ ಮೈಸೂರಿನಲ್ಲಿ ಮತ್ತೊಂದು ಡ್ರಗ್ ಜಾಲ ಪತ್ತೆಯಾಗಿದೆ. ಕೆಮಿಕಲ್ಸ್ ಫ್ಯಾಕ್ಟರಿ ಮೇಲೆ ದೆಹಲಿ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ. ಪೊಲೀಸರು ಮತ್ತು ಎನ್ಸಿಬಿ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ಇದು. ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಲಾಗಿದೆ. ಟುಕ್ ಹೌಸ್ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಮೇಲೆ ಈಗ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಫಿನಾಲ್ ಉತ್ಪಾದನೆಗೆ ಬಳಸುವಂಥ ಕಚ್ಚಾ ವಸ್ತುಗಳು ಪತ್ತೆಯಾಗಿದೆ. ಇನ್ನು ಡಿಟರ್ಜೆಂಟ್, ಸೋಡಾ, ಉಪ್ಪು ಸೇರಿ ವಿವಿಧ ರಾಸಾಯನಿಕ ಕಚ್ಚಾ ವಸ್ತುಗಳು ಸಹಿತ ಸಂಗ್ರಹವಾಗಿದೆ. ಸದ್ಯ ಯಾವುದೇ ನಿಷೇಧಿತ ಮಾದಕ ವಸ್ತುಗಳು ಪತ್ತೆಯಾಗಿಲ್ಲ. ಇವತ್ತಿನ ದಿನದ್ದು ಏನು ಹೆಬ್ಬಾಳದ ನೀವೆಲ್ಲ ಕೇಳ್ತಾ ಇದ್ದೀರಾ, ಇಟ್ಸ್ ಅ ಫಾಲೋ ಅಪ್ ಕೇಸು. ಬೇರೆ ಅಹಮದಾಬಾದಲ್ಲಿ ಏನು ಆರೋಪಿಗೆ ಹಿಡಿದಿದ್ದಾರೆ, ಅವ್ರ ರಿಲೇಟಿವು ಇಲ್ಲಿ ಮೈಸೂರಲ್ಲಿ ಇದ್ದಾರೆ. ಸಾಡು ಅಂತ ಹೇಳ್ತಾರೆ, ಅವರ ಹೆಂಡತಿ ಸಿಸ್ಟರ್ ಹಸ್ಬೆಂಡ್ ಅಂತ ಹೇಳಿ. ಸೊ ಫಾಲೋ ಅಪ್ ಕೇಸಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಮನೆಗೆ ಹೋಗಿ ಸರ್ಚ್ ಮಾಡಿದ್ದಾರೆ. ಅವ್ರ ಮನೆಯಲ್ಲೂ ಏನೂ ಸಿಕ್ಕಿಲ್ಲ. ಮತ್ತು ಅದೇ ರೀತಿ ಅವನು ಎಲ್ಲಿ ಕೆಲಸ ಮಾಡ್ತಾನೆ ಇಲ್ಲಿ ಒಂದು ಫ್ಯಾಕ್ಟ್ರಿಲಿ ಬಂದಿದ್ದಾರೆ. ಅಲ್ಲೂ ಸಹ ಯಾವುದೇ ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟಂಥದ್ದು ಏನೂ ಸಿಕ್ಕಿಲ್ಲ ಅವ್ರಿಗೆ. ನೋ ಕಾಂಟ್ರಬ್ಯಾಂಡ್ ವಾಸ್ ಫೌಂಡ್ ಆರ್ ಎನಿ ಮಟೀರಿಯಲ್ ಎನಿಥಿಂಗ್ ವಾಸ್ ಫೌಂಡ್. ಸೊ ಅಲ್ಲಿ ರಿಲೇಟಿವ್ ಅಂತ ಹೇಳಿ ಅದು ಫಾಲೋ ಅಪ್ ಕೇಸಿಗೆ ಇವ್ರಿಗೆ ವಿಚಾರಣೆಗಾಗಿ ಬಂದಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಈ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಫಿನೈಲ್ ಮಾಡೋಕ್ಕೆ ಏನು ಸಾಮಾನು ಇರುತ್ತೆ, ಕಾಸ್ಟಿಕ್ ಸೋಡಾ ಮತ್ತು ಸಾಲ್ಟು, ಆ ಥರದ್ದು ಒಂದು ಹಾಫ್ ಬ್ಯಾಗು ಚಿಕ್ಕದು ಬಾಟಲ್ಸ್ಗಳು ಆ ಥರ ಸಿಕ್ಕಿದೆ. ಕಾರ್ಮಿಕ ರಿಲೇಟಿವ್. ಅದು ಗಣಪತ್ ಲಾಲ್ ಅನ್ನುವಂಥವ್ರು. ಹಾಂ, ಅವ್ರ ರಿಲೇಟಿವ್. ಬಿಕಾಸ್ ರಿಲೇಟಿವ್ ಅಂತ ಹೇಳಿ ಬಂದಿದ್ದಾರೆ ಅವರು ಇಲ್ಲಿ. ಮನೇನೂ ಚೆಕ್ ಮಾಡಿದ್ದಾರೆ ಬೆಳಗ್ಗೆ, ಮನೇಲೂ ಏನೂ ಇಲ್ಲ. ಅವನ ಹೆಂಡತಿ ಇದ್ದಾರೆ, ಅವನಿಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಮತ್ತು ಇಲ್ಲೂ ಬಂದು ಚೆಕ್ ಮಾಡಿದ್ದಾರೆ, ಇಲ್ಲೂ ಅವ್ರಿಗೇನು ಸಿಕ್ಕಿಲ್ಲ. ಕೆಮಿಕಲ್ ಇದೆ ಅಲ್ಲಿ, ಫಿನೈಲ್ದು ಎಲ್ಲ ಇದೆ. ಇವನು ವೆಲ್ಡಿಂಗು ಕೆಲಸ ಮಾಡ್ತಾನೆ, ಇದನ್ನು ನೋಡ್ತಾನೆ. ಸೊ ಒಂದು 3 ಜನ ವರ್ಕರ್ಸ್ ಇದ್ದರು, ಅದನ್ನು ನೋಡಿಬಿಟ್ಟು ಅವ್ರು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಕ್ಲೋಸ್ ರಿಲೇಟಿವ್ ಇದ್ದಿದ್ದರಿಂದ ಅವ್ರಿಗೆ ಚೆಕ್ ಮಾಡೋಕ್ಕೆ ಬಂದಿದ್ದಾರೆ. ಇಟ್ಸ್ ಫಿನೈಲ್ ಫ್ಯಾಕ್ಟ್ರಿ ತೊಗೊಂಡು ಅವರು ಒಂದು ರೆಂಟಿಗೆ ತೊಗೊಂಡು ಮಾಡ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಮಾಡ್ತಾರೆ ಅವರು ಅಷ್ಟೇ.